ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ 12 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಾರ್ಬಿವ್ಯಾಕ್ಸ್ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಅಧಿಕಾರಿಗಳಿಂದ ಚಾಲನೆ. ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ವತಿಯಿಂದ ನಡೆದ ಲೋಕೋಪಯೋಗಿ ಇಲಾಖೆಯ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣೆ. ಬಿಸಿಲು ನಾಡು ಕಲಬುರಗಿಯಲ್ಲಿ ಜೋರಾದ ಮಡಿಕೆ ಖರೀದಿ ವ್ಯಾಪಾರ. ನಗರದ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಮಡಿಕೆ ಖರೀದಿಯಲ್ಲಿ ತೊಡಗಿದ ಸಾರ್ವಜನಿಕರು. ಈಗ ವಾರ್ತೆಗಳ ವಿವರ.
12 ವರ್ಷದಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಬುಧವಾರ ಕಲಬುರಗಿ ಜಿಮ್ಸ್ನ 5ನೇ ಮಹಡಿಯ ಕಮ್ಯುನಿಟಿ ಮೆಡಿಸಿನ್ ಹಾಲ್ನಲ್ಲಿ ಕಾರ್ಬಿವ್ಯಾಕ್ಸ್ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ 12 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಾರ್ಬಿವ್ಯಾಕ್ಸ್ ಕೊರೋನಾ ಲಸಿಕೆ ನೀಡಲಾಯಿತು. ಈ ವೇಳೆ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ್, ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಶಣ್ಬಸಪ್ಪ ಗಣಜಿಲ್ಖೇಡ್, ಡಾಕ್ಟರ್ ಲಕ್ಷ್ಮೀಬಾಯಿ, ಡಾಕ್ಟರ್ ಶಫಿ, ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ, ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ವತಿಯಿಂದ ಕಲ್ಯಾಣ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ನೌಕರರ ಸಂಘ ಕಲಬುರಗಿ ಹಾಗೂ ಕರ್ನಾಟಕ ಇಂಜಿನಿಯರಿಂಗ್ ಸೇವಾ ಸಂಘ ಕಲಬುರಗಿ ಘಟಕ ಇವುಗಳ ಸಂಯುಕ್ತಾಶ್ರಯದಲ್ಲಿ ಲೋಕೋಪಯೋಗಿ ಇಲಾಖೆಯ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು. ಇಲ್ಲಿನ ಲೋಕೋಪಯೋಗಿ ಭವನದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಿದರು. ಇನ್ನು ಯುನೈಟೆಡ್ ಆಸ್ಪತ್ರೆ ವೈದ್ಯರು ಲೋಕೋಪಯೋಗಿ ಇಲಾಖೆಯ ನೌಕರರಿಗೆ ಆರೋಗ್ಯ ತಪಾಸಣೆಯಲ್ಲಿ ಚಿಕಿತ್ಸೆ ನೀಡಿದರು.
ಬಳಿಕ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅಭಿಯಂತರರಾದ ಜಗನ್ನಾಥ್ ಅವರು ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ವತಿಯಿಂದ ಆಯೋಜಿಸಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅನೇಕರಿಗೆ ದುಬಾರಿ ಹಣ ನೀಡಿ ಚಿಕಿತ್ಸೆ ಪಡೆಯಲಾಗದವರಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಒಂದು ನಿರ್ಧಾರ 15 ದಿವಸ ಮೊದಲೇ ತೆಗೆದುಕೊಳ್ಳಾಯಿತು. ಮೊದಲು 11ನೇ ತಾರೀಕು ಫಿಕ್ಸ್ ಮಾಡಿದೆವು. ಆಮೇಲೆ ನಾನು ಇರದ ಕಾರಣ ಕೆಲವು ತಾಂತ್ರಿಕ ಅನಾನುಕೂಲತೆಗಳಿಂದ ಇದನ್ನು ಇವತ್ತಿನ ದಿವಸ ಏರ್ಪಡಿಸಲಾಗಿದೆ. ಇದು ಸುಮಾರು ಮುಂಜಾನೆ ನನ್ನ ಮಟ್ಟಿಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಇದರ ಒಂದು ಸದುಪಯೋಗ ತೋತಾ ಇದ್ರಿ ಅಂತೇಳಿ ನನ್ನ ಭಾವನೆ. ಅದರಲ್ಲಿ ನಾನು ಒಬ್ಬನು ಇದರ ಲಾಭವನ್ನು ಪಡಿತಾ ಇದ್ದೀನಿ. ನಾನು ಈಗಾಗಲೇ ಮುಂಜಾನೆ ಒಂದು ಬ್ಲಡ್ ಎಲ್ಲ ಕೊಟ್ಟು ಹೋಗಿನಿ. ಈಗ ನಾನು ಮತ್ತೆ ಸೆಕೆಂಡಿಗೆ ಫಾಸ್ಟಿಂಗ್ ಬ್ಲಡ್ ಕೊಡಬೇಕಾಗಿದೆ. ಅದೇ ಥರ ನೀವು ಎಲ್ಲ ನಿಮ್ಮ ಒಂದು ಸಮಯ ಏನಿದೆ ಅದರ ಪ್ರಕಾರ ಆರೋಗ್ಯ ತಪಾಸಣೆ ನಾವು ಇದು ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೆವು. ಅಂದರೆ ನಾವು ನಿಮಗೆ ಫುಲ್ ಇದರಲ್ಲಿ ಮಾಡ್ತಾ ಇಲ್ಲ. ಫುಲ್ ಬಾಡಿ ಚೆಕಪ್ ಆಗಲಿ ಯಾವುದೇ ಇದು ಆಗಲಿ ಇದರಲ್ಲಿ ಮಿನಿಮಮ್ ಟೆಸ್ಟ್ ಬರುತ್ತೆ. ಮನುಷ್ಯನಿಗೆ ಗೊತ್ತಾಗಲಾರ್ದಂಥ ಅಥವಾ ಹಾಸ್ಪಿಟಲ್ಗೆ ಹೋಗಿ ಇದಕ್ಕೆ ಹೋಗಿ ಟೆಸ್ಟ್ ಮಾಡಲಿಕ್ಕೆ ಆಗಲಾರ್ದಂಥ ಕೆಲವರಿಗೆ ಅನಾನುಕೂಲಗಳು ಇರುತ್ತವೆ. ಅವರಿಗೆ ಇದೊಂದು ಮಾದರಿಯಾಗಿ ತೋರಿಸ್ತಾ ಇದ್ದೇವೆ. ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಮತ್ತು ನಮ್ಮ ಒಳಗಡೆಗಿರ್ತಕ್ಕಂಥ ರೋಗಗಳ ಒಂದು ತನಿಖೆ ಅಥವಾ ರಿಸರ್ಚು ಅಥವಾ ಏನು ಐಡೆಂಟಿಫೈ ಮಾಡ್ತಾ ಇದ್ದೆವು ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ, ಅದು ನಮಗೆ ಮುಂದೆ ನಾವು ಅದರ ಟ್ರೀಟ್ಮೆಂಟಿಗೆ ಅನುಕೂಲ ಆಗ್ತದೆ. ಇದೇ ಥರ ಇಲ್ಲಿ ಈ ಥರ ಮಾಡ್ತಾ ಇದ್ದೆವು. ಇದು ನಾನು ಸುಮಾರು ಒಂದು 5-6 ವರ್ಷದಿಂದಗಡೆ ನೀರಾವರಿ ಯೋಜನಾ ವಲಯ ಕಲಬುರಗಿ ಅಂದರೆ IP ಝೋನ್ದಲ್ಲಿ ಇದೇ ಥರ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ತಿದ್ದೆವು. ಆಗಲೂ ಅಲ್ಲಿ ಭಾಳಷ್ಟು ಜನರಿಗೆ BP ಶುಗರ್ ಇದ್ದಿದ್ದೇ ಗೊತ್ತಾಗಿಲ್ಲ. ಯಾವಾಗ ಇದು ತಪಾಸಣೆ ನಾವು ಮಾಡಿದೆವು ಆಮೇಲೆ ಗೊತ್ತಾಯಿತು ಅವರಿಗೆ. ಜಿಮ್ಸು ಜೊತೆ ನಾವು ಇದು ಟೈಪ್ ಮಾಡಿದ್ದು ಅವರು ಸಹ ಶಾಸ್ತ್ರದಲ್ಲಿ ಅಲ್ಲಿ ಬಂದು ಅಲ್ಲಿಯೂ ಸಹ ಫ್ರೀ ಚೆಕಪ್ ಮಾಡಿಸಿ ಅವರಿಗೆ ಬೇಕಾದಂಥ ಟ್ರೀಟ್ಮೆಂಟ್ಗಳೆಲ್ಲ ಸರ್ಕಾರದ ಒಂದು ಸರ್ಕಾರಿ ಸವಲತ್ತುದ ಒಂದು ಅಡಿಯಲ್ಲಿ ಅವರಿಗೆ ಸರ್ಕಾರ ನಮ್ಮ ಡಾಕ್ಟರ್ಸು ಎಲ್ಲ ನೆರವೇರಿಸಿದ್ದಾರೆ. ಅದೇ ರೀತಿ ಇಲ್ಲಿಯೂ ಸಹ ನಿಮಗೆ ಹೆಚ್ಚಿನ ಒಂದು ಯಾವುದೇ ಆರೋಗ್ಯದಲ್ಲಿ ಇನ್ನೂ ತನಿಖೆ ಟೆಸ್ಟ್ಗಳಾಗಬೇಕಾದ್ರೆ ಕೆಲವೊಂದು ಹಾಸ್ಪಿಟಲ್ಲು ನಮ್ಮದು ಸರ್ಕಾರಿ ಇದರಲ್ಲಿ ಲಿಸ್ಟ್ದಲ್ಲಿರ್ತಕ್ಕಂಥ ಹಾಸ್ಪಿಟಲ್ನಲ್ಲಿ ಹೋಗಿ ತಾವು ತಮ್ಮ ಕಾರ್ಡ್ಗಳಾಗಲಿ ತಮ್ಮ ನೌಕರರ ಐಡೆಂಟಿ ಕಾರ್ಡ್ಗಳಾಗಲಿ ತೋರಿಸಿ ಉಚಿತವಾದಂಥ ತಪಾಸಣೆಗಳನ್ನು ಮಾಡಿಸ್ಕೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಈ ಆರೋಗ್ಯ ತಪಾಸಣೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಡಾಕ್ಟರ್ಸ್ ಹೇಳ್ಬೋದಿತ್ತು. ಈಗ ಸಮಯದ ಅಭಾವ ಇರೋದ್ರಿಂದ ಲೋಕೋಪಯೋಗಿ ಇಲಾಖೆಯ ನೌಕರರಿಗೆ ಹಮ್ಮಿಕೊಂಡಿರುವ ಉಚಿತ ಶಿಬಿರ ಸದುಪಯೋಗ ಪಡೆದುಕೊಳ್ಳುವಂತೆ ನೌಕರರ ಸಂಘದ ಅಧ್ಯಕ್ಷ ಶರಣ್ರಾಜ್ ಚಪ್ಪರ್ಬಂದಿ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಲೋಕೋಪಯೋಗಿ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಕಲ್ಯಾಣ ಕರ್ನಾಟಕ ಲೋಕೋಪಯೋಗಿ ನೌಕರರ ಸಂಘ ಹಾಗೂ ಕರ್ನಾಟಕ ಇಂಜಿನಿಯರಿಂಗ್ ಸೇವಾ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇದರ ನಮ್ಮ ಇವತ್ತು ಈ ದಿನಾಂಕದಂದು ಮಾರ್ನಿಂಗ್ ಮುಂಜಾನೆ 7 ಗಂಟೆಯಿಂದ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಒಂದು ಉಚಿತ ತಪಾಸಣೆ ಶಿಬಿರವನ್ನು ಆರಂಭಗೊಂಡಿದೆ. ಅದನ್ನು ನಮ್ಮ ಲೋಕೋಪಯೋಗಿ ಭವನದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅದರ ಉಪಯೋಗ ತೆಗೆದುಕೊಳ್ಳಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ. ಇನ್ನೂ ಯಾರಾದರೂ ಇದ್ದರೆ ಅದರ ಸದುಪಯೋಗ ತೆಗೆದುಕೊಳ್ಳಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ. ನಾನು ಶರಣ್ರಾಜ್ ಕಲ್ಯಾಣ ಕರ್ನಾಟಕ ಲೋಕೋಪಯೋಗಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷ. ಲೋಕೋಪಯೋಗಿ ಭವನದಲ್ಲಿ ನೌಕರರಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಕುರಿತು ಕರ್ನಾಟಕ ಇಂಜಿನಿಯರಿಂಗ್ ಸೇವಾ ಸಂಘ ಕಲಬುರಗಿ ಅಧ್ಯಕ್ಷ ಕಾಳಪ್ಪ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಂಥ ನಮ್ಮ ಆರೋಗ್ಯ ಯುನೈಟೆಡ್ ಆಸ್ಪತ್ರೆ ಎಲ್ಲ ಕಲಬುರಗಿ ಎಲ್ಲ ವೈದ್ಯರಿಗೂ ಹಾಗೂ ಸಿಬ್ಬಂದಿಯವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಜಿಲ್ಲಾ ಕುಟುಂಬ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾಳಪ್ಪ, ಅಧ್ಯಕ್ಷರು, ಕರ್ನಾಟಕ ಇಂಜಿನಿಯರಿಂಗ್ ಸೇವಾ ಸಂಘ ಕಲಬುರಗಿ. ಸಮಾರಂಭದಲ್ಲಿ ಜಗನ್ನಾಥ್ ಹಾಲಿಂಗೆ, ಪ್ರೇಮ್ ಸಿಂಗ್, ಶ್ರೀನಿವಾಸ್,
ಯುನೈಟೆಡ್ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು, ವಿವಿಧ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಸೂರ್ಯನಗರಿ ಕಲಬುರಗಿಯಲ್ಲಿ ಮಣ್ಣಿನ ಮಡಿಕೆಗಳ ಬೇಡಿಕೆ ಜೋರಾಗಿದೆ. ನಗರದ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಮಡಿಕೆ ವ್ಯಾಪಾರ ಭರ್ಜರಿಯಾಗಿ ಸಾಗಿದ್ದು, ಆಧುನಿಕ ಶೈಲಿಯ ಮಡಿಕೆಗಳಿಗೆ ದೇಸಿ ಸ್ಪರ್ಶ ನೀಡಿ ಮಾರಾಟಕ್ಕಿಡಲಾಗಿದೆ. ಕಲಬುರಗಿ ಎಂದರೆ ಸಾಕು ತಕ್ಷಣ ನೆನಪಾಗುವುದು ಬಿಸಿಲು. ಕಲಬುರಗಿ ಬಿಸಿಲಿಗೆ ಕೇವಲ ಇಲ್ಲಿನ ಜನ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳ ಜನರು ಕಲಬುರಗಿ ಬಿಸಿಲಿಗೆ ಬೆಚ್ಚಿ ಬೀಳ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ %40 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ದಾಖಲಾಗುತ್ತೆ. ಬಡವರ ಫ್ರಿಡ್ಜ್ ಹೇಳೋ ಮಣ್ಣಿನ ಗಡಿಗೆ ಆಧುನಿಕ ಫ್ರಿಡ್ಜ್ ಅನ್ನು ಸಹ ಮೀರಿಸುವ ನೈಸರ್ಗಿಕ ಮಣ್ಣಿನ ಗಡಿಗೆ ಬಹಳಷ್ಟು ಪ್ರಾಶಸ್ತ್ಯ ನೀಡಿದೆ. ಇನ್ನೇನು ಯುಗಾದಿ ಹಬ್ಬ ಸಮೀಪಿಸುತ್ತಿದ್ದು ಮಣ್ಣಿನ ಗಡಿಗೆಗೆ ಎಲ್ಲಿಲ್ಲದೆ ಬೇಡಿಕೆ ಹೆಚ್ಚಾಗಿದೆ. ಕಲಬುರಗಿ ಜನ ಬೇಸಿಗೆ ತಾಪಕ್ಕೆ ಬಸವಳಿದು ಮಣ್ಣಿನ ಮಡಿಕೆಯ ಮೊರೆ ಹೋಗಿದ್ದು, ನಗರದ ಸುಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಆಕರ್ಷಕ ಮಡಿಕೆಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಕಲಬುರಗಿ ನಗರ ಸೇರಿದಂತೆ ಸುತ್ತಲಿನ ಹಳ್ಳಿ ಜನ ಇಲ್ಲಿಗೆ ಆಗಮಿಸಿ ಮಣ್ಣಿನ ಮಡಿಕೆ ಕೊಂಡೊಯ್ಯುತ್ತಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಕಳೆದ 2 ವರ್ಷಗಳಿಂದ ಮಂಕಾಗಿದ್ದ ವ್ಯಾಪಾರಕ್ಕೆ ಈ ವರ್ಷ ಕೈ ಹಿಡಿದಂತಾಗಿದೆ. ಕಲಬುರಗಿಯಲ್ಲಿ ಮಣ್ಣಿನ ಗಡಿಗೆಗೆ ಒಂದಿಷ್ಟು ಬಣ್ಣ ಬಳಿದು ಹೊಸ ಲುಕ್ ಕೊಡಲಾಗಿದ್ದು, ಜನ ನೂತನ ಗಡಿಗೆಗಳ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು. ಗುಜರಾತ್ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಿಂದ ಆಕರ್ಷಕ ವೆರೈಟಿ ಮಣ್ಣಿನ ಮಡಿಕೆಗಳನ್ನು ತಂದು ಮಾರಾಟ ಮಾಡಲಾಗುತ್ತಿದೆ. ವಾಟರ್ ಬಾಟಲ್, ಮಣ್ಣಿನಿಂದ ತಯಾರಿಸಿದ ಅಡುಗೆ ಪಾತ್ರೆಗಳನ್ನು ಸಹ ಮಾರಾಟಕ್ಕೆ ಇಟ್ಟಿರುವುದು ಕಾಣಬಹುದಾಗಿದೆ. ನಿತ್ಯವೂ 10 ರಿಂದ 20 ಮಡಿಕೆಗಳು ಮಾರಾಟವಾಗುತ್ತಿದ್ದು, ಬೇಸಿಗೆ ಆರಂಭವಾಗಿದ್ದರಿಂದ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ವ್ಯಾಪಾರವಾಗುವ ನಿರೀಕ್ಷೆ ಕುಂಬಾರರು ಹೊಂದಿದ್ದಾರೆ. ಫ್ರಿಡ್ಜ್ ಯಂತ್ರೋಪಕರಣಗಳಿಗೆ ಮೊರೆ ಹೋಗಿ ಆರೋಗ್ಯ ಹಾಳು ಮಾಡಿಕೊಳ್ಳುವ ಬದಲು ಕಡಿಮೆ ಖರ್ಚಿನಲ್ಲಿ ಪರಿಸರ ಪ್ರೇಮಿ ಮಡಿಕೆಯಲ್ಲಿ ನೀರು ಶೇಖರಣೆ ಮಾಡಿ ಕುಡಿಯುವುದು ಹಾಗೂ ಮಣ್ಣಿನ ಪಾತ್ರೆಯಲ್ಲಿ ಆಹಾರ ಬೇಯಿಸುವುದರಿಂದ ದೇಹದ ಆರೋಗ್ಯಕ್ಕೆ ಮಡಿಕೆಗಳು ಬಹಳಷ್ಟು ಉಪಾಯಕಾರಿಯಾಗಿವೆ. ಕಲಬುರಗಿಯಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಬಿಸಿಲೂರಿನಲ್ಲಿ ಮಣ್ಣಿನ ಮಡಿಕೆ ವ್ಯಾಪಾರ ಗರಿಗೆರೆದಿದ್ದು, ಕುಂಬಾರರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ.
ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪಾರ ಕೇಂದ್ರವಾಗಿ ಪರಿಗಣಿಸುತ್ತಿದೆ. ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಆರೋಪ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಹಾಗೂ ಕುಲಸಚಿವರು ವಿಶ್ವವಿದ್ಯಾಲಯವನ್ನು ಅಕ್ರಮಗಳ ತಾಣವನ್ನಾಗಿ ಮಾಡಲು ಹೊರಟಿದ್ದಾರೆ ಎಂದು ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಆರೋಪ ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪಾರ ಕೇಂದ್ರವಾಗಿ ಪರಿಗಣಿಸುತ್ತಿದೆ. ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಆರೋಪ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸೈಬಣ್ಣ ಜಮಾದಾರ್ ಅವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪಾರ ಕೇಂದ್ರವಾಗಿ ಪರಿಗಣಿಸುತ್ತಿದೆ. ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಪಡೆಯುವುದರಿಂದ ಹಿಡಿದು ಪರೀಕ್ಷೆ ನಡೆಸಲು ಹಣ ನೀಡುವಂತಹ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ 2021-22ನೇ ಸಾಲಿನ B.Ed ಪರೀಕ್ಷೆಯಲ್ಲಿ ಸಾಮೂಹಿಕ ನಕಲು ಮತ್ತು ನಕಲಿ ವಿದ್ಯಾರ್ಥಿಗಳಿಂದ ಪರೀಕ್ಷೆ ಬರೆಸಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಕುಲಸಚಿವರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ನೋವಿನ ಸಂಗತಿಯಾಗಿದೆ ಎಂದರು.
ಇನ್ನು ನಕಲು ನಡೆದಿರುವ ಕುರಿತು ಮಾಹಿತಿ ಹಕ್ಕು ಮೂಲಕ ಪ್ರಶ್ನಿಸಿದ್ದಾಗ 3 ತಿಂಗಳ ಬಳಿಕ ಮಾರ್ಚ್ 9ರಂದು ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿ ವರದಿ ನೀಡುವಂತೆ ತಿಳಿಸಿದ್ದು 3 ತಿಂಗಳವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಮೇಲ್ನೋಟಕ್ಕೆ ಕಂಡು ಬಂದರೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಗುಮಾನಿಗಳಿವೆ ಎಂದರು. ಜನವರಿಯಲ್ಲಿ 4ನೇ ತಾರೀಕು 2022ರಂದು ಏನು BEd ಎಕ್ಸಾಮಲ್ಲಿ ಸಾಮೂಹಿಕ ನಕಲಾಯಿತು, ಅದು ಜಗಜ್ಜಾಹೀರಾಯಿತು. ಎಲ್ಲ ಮಾಧ್ಯಮಗಳು ಮತ್ತು ಪತ್ರಿಕೆಗಳಲ್ಲೂ ಕೂಡ ಪ್ರಸಾರ ಆಯಿತು. ಈ ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟ VC ಅವರು ಮತ್ತು ರಿಜಿಸ್ಟ್ರಾರ್ಗಳು ಏನು ಕರ್ತವ್ಯ ಮಾಡಬೇಕಾಗಿತ್ತು, ಇವತ್ತು ಆ ಕೆಲಸಗಳು ಮಾಡ್ತಾ ಇಲ್ಲ. ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಏನು 5ನೇ ತಾರೀಕು 5/1/2022ಕ್ಕೆ ಏನು ಹಿರಿಯ ಬಾಹ್ಯ ಮೇಲ್ವಿಚಾರಕರಾದಂಥ ಡಾಕ್ಟರ್ ದಿವ್ಯಾ ಕಾಶಿನಾಥ್ ಅವರು ಏನದ VC ಅವರಿಗೆ ಆ ವಿಡಿಯೋ ಮತ್ತು ಫೋಟೋಗಳನ್ನು ಕೊಡ್ತಾರೆ. ಏನಂದ್ರೆ ಲಕ್ಷ್ಮೀಬಾಯಿ ಕಮಟಾಣೆ BEd ಕಾಲೇಜಿನಲ್ಲಿ ಸಾಮೂಹಿಕವಾಗಿ ನಕಲು ಮಾಡುವುದು ಮತ್ತು ಅದರ ಚಿತ್ರ ಎಲ್ಲ ವಿಡಿಯೋಗ್ರಾಫಿ ಮತ್ತು ನಾನು ಆಲ್ರೆಡಿ ಮಾಧ್ಯಮದವರು ಕೂಡ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆನೂ ಮಾಡಿದ್ದೀನಿ, ರಾಜ್ಯಪಾಲರ ಗಮನಕ್ಕೂ ತಂದಿದ್ದೀನಿ. ಆಮೇಲೆ ಏನು ಮಾಡ್ತಾರೆ, ನಾವು ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಿದ ನಂತರ 18ನೇ ತಾರೀಕಿಗೆ 18/1/2022ಕ್ಕೆ ಏನದ ಇವರು ಒಂದು ಲೆಟರ್ ಬರೀತಾರೆ. ಯಾರು? ಕುಲಸಚಿವರು ಮೌಲ್ಯಮಾಪನ, ಈ ಪ್ರಕರಣದ ಬಗ್ಗೆ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡ್ರಿ ಅಂತೇಳಿ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಪರಿಶೀಲನೆ ಇಲ್ಲ, ಏನೂ ಇಲ್ಲ. ನಾವು ಏನು ಮುಖ್ಯಮಂತ್ರಿಯವರಿಗೆ ಲೆಟರ್ ಬರೆದಿದ್ದೀವಿ, ಆ ಮುಖ್ಯಮಂತ್ರಿಯವ್ರ ಲೆಟರ್ ಕೂಡ ಇಲ್ಲಿ ಬಂದಿದೆ. ಮುಖ್ಯಮಂತ್ರಿಯವ್ರ ಲೆಟರು 20/2/2022ರಂದು ಏನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆಗೆ ಇವ್ರು ಲೆಟರ್ ಬರೀತಾರೆ. ಏನಂದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ತನಿಖೆ ಮಾಡಿ ಅದರ ವರದಿಯನ್ನು ಸಲ್ಲಿಸ್ರಿ ಅಂತೇಳಿ. ಆದರೆ ಇಲ್ಲಿ ವಿಷಾದಕರ ಸಂಗತಿ ಏನಂದರೆ, ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಇದುವರೆಗೂ ನಮ್ಮ VC ಮತ್ತು ರಿಜಿಸ್ಟ್ರು ಆ ಕಾಲೇಜ್ ಮೇಲೆ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ, ಒಂದು ಲೆಟರ್ ಕೂಡ ಬರೆದಿಲ್ಲ. ನಾನೇನು ಮಾಡ್ತೀನಿ, ಈ ಪ್ರಕರಣ ಸಂಬಂಧಿಸಿದಂತೆ 18/2/2022ಕ್ಕೆ ಮಾಹಿತಿ ಹಕ್ಕುವ ಕಾಯ್ದೆ ಅಡಿಯಲ್ಲಿ ನಾನು ಒಂದು ಮಾಹಿತಿ ಕೇಳ್ತೀನಿ. ನೀವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಡಿಸೆಂಬರಲ್ಲಿ ನಡೆದಂಥ BEd ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಬೀದರ್ ನಗರದ ಲಕ್ಷ್ಮೀಬಾಯಿ ಕಮಟಾಣಿ ಕಾಲೇಜಿನಲ್ಲಿ ಆಗಿರುವ ಸಾಮೂಹಿಕ ನಕಲು ಬಗ್ಗೆ ತಾವು ತೆಗೆದುಕೊಂಡಿರುವಂಥ ಕ್ರಮದ ಬಗ್ಗೆ ಮಾಹಿತಿ ಕೊಡ್ರಿ ಅಂತೇಳಿ. ನಾನು ಮಾಹಿತಿ ಹಕ್ಕಿನಲ್ಲಿ ನಾನು ಮಾಹಿತಿ ಕೇಳ್ತೀನಿ. ಕೇಳಿದ ಆದ ಮೇಲೆ 9/3 ಅಂದರೆ ಮೊನ್ನೆ 9/3ಕ್ಕೆ ಇವರಿಂದ ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ ಆದೇಶ ಕೊಡ್ತಾರೆ. ಅಂದ್ರೆ ಇವ್ರು 3 ತಿಂಗಳ ತನಕ ಏನು ಆಟ ಆಡ್ತಾ ಇದ್ರ? ಆಲ್ರೆಡಿ ಎಲ್ಲ ಮಾಧ್ಯಮದಲ್ಲಿ ಪ್ರಸಾರ ಆಯಿತು, ಜಗಜ್ಜಾಹೀರಾಯಿತು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಆಮೇಲೆ ಆಲ್ರೆಡಿ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿಯವರು ಲೆಟರ್ ಬರೀತಾರೆ 22ಕ್ಕೆ. ಇವರು ನಮ್ಮ ಯೂನಿವರ್ಸಿಟಿಯವರು, ನಮ್ಮ VC ಅವರು, ನಮ್ಮ ರಿಜಿಸ್ಟ್ರರು ಈ ಕಾಲೇಜ್ ಮೇಲೆ ಇಷ್ಟು ಪ್ರೀತಿ ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವಿಷಯ. ಎರಡನೇದಾಗಿ ಇನ್ನೊಂದು ಏನಂದರೆ ಏನು ಮಾಡ್ತಾರೆ ಅಂದರೆ, ಇನ್ನೊಂದು MS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಕಾಲೇಜಲ್ಲೂ ಕೂಡ VC ಅವರು ಸ್ವತಃ ಭೇಟಿಯಾಗಿ ಅಲ್ಲಿ ಸಾಮೂಹಿಕವಾಗಿ ನಕಲು ಮಾಡಿರುವಂಥ ವಿಡಿಯೋ ಮತ್ತು ಚಿತ್ರೀಕರಣ ಮಾಡಿ ಆ ಕಾಲೇಜಿನ ಬಗ್ಗೆ ಏನು ಮಾಡ್ತಾರೆ ಅಂದರೆ, ಯಾವಾಗ ಸಿಂಡಿಕೇಟಲ್ಲಿ ತೀರ್ಮಾನ ಆಗುತ್ತೆ 23/12/2021ಕ್ಕೆ ಸಿಂಡಿಕೇಟ್ ನಿರ್ಣಯ ಸಂಖ್ಯೆ 46 ಈ ಕಾಲೇಜಿನ ಏನು ಸಂಲಗ್ನತೆಯನ್ನು ರದ್ದುಪಡಿಸುವ ಕುರಿತು ಅಂತೇಳಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆಗೆ ಇವರೇ ಬರೀತಾರೆ ಲೆಟರ್. ಆದರೆ ಇದು ಲೆಟರ್ ಬರೆದಿಲ್ಲ, ಇವರು ಬರೀ ಕರಡು ಪ್ರತಿಯನ್ನು ತಯಾರು ಮಾಡಿ ಆ ಕಾಲೇಜ್ದವ್ರ ಜೊತೆಗೆ ಟೈಅಪ್ ಆಗಿ ಇಲ್ಲಿವರೆಗೂ ಈ ಲೆಟರ್ ಉನ್ನತ ಶಿಕ್ಷಣ ಇಲಾಖೆಗೆ ಹೋಗಿಲ್ಲ. ಈ ಸಂದರ್ಭದಲ್ಲಿ ಚನ್ನವೀರ ತಂಗ, ಮಲ್ಲಯ್ಯ ಸ್ವಾಮಿ ಇದ್ದರು. ಗೊಂಡ ಸಮುದಾಯದ ಜನರಿಗೆ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಮಾಡಿರುವ ಅಸಂವಿಧಾನಿಕ ಆದೇಶವನ್ನು ಸರ್ಕಾರ ಹಿಂಪಡೆದಿರುವುದಕ್ಕೆ ಕಲಬುರಗಿ ಜಿಲ್ಲಾ ಗೊಂಡ ಸಂಘ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಕೌಲ್ಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಗೊಂಡ ST ಸಿಂಧುತ್ವ ಪ್ರಮಾಣ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಮನನೊಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ KSRTC ನೌಕರರೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬೆನ್ನಲ್ಲೇ ಗೊಂಡ ಸಮುದಾಯದಿಂದ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದರು. ಅಲ್ಲದೆ ಈ ಕುರಿತು ಗೊಂಡ ಸಮಾಜದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಂದರು. ತಳವಾರ, ಪರಿವಾರ, ಕಾಡುಕುರುಬ, ಜೇನು ಕುರುಬ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಅಸಂವಿಧಾನಿಕ ಆದೇಶವನ್ನು ಹೊರಡಿಸಿದರು. ಆ ಅಸಂವಿಧಾನಿಕ ಆದೇಶದ ವಿರುದ್ಧ
ಸಹಿತ ನಾವು ದಿನಾಂಕ 3/2/2021 ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಈ 3 ಸಂಘದಿಂದ ಜಿಲ್ಲಾ ಗೋಂಡ್ ಸಂಘ, ದಲಿತ ಸಂಘರ್ಷ ಸಮಿತಿ ಮತ್ತು ಕೋಲಿ ಸಮಾಜದ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಸಹಿತ ನಾವು ಬೀದಿಗೆ ಇಳಿದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿಯವರೆಗೆ ನಿನ್ನೆಯವರೆಗೆ ಹಲವಾರು ಬಾರಿ ಇದರ ಬಗ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಬಂದಿರ್ತೇವೆ. ಹಾಗೆಯೇ ದಿನಾಂಕ 13/3/2022 ಓಂಕಾರ್ ರೇವಣಪ್ಪ ಸೇರಿಕಾರ್ ಎಂಬುವರು ಹುಮನಾಬಾದ್ ತಾಲೂಕಿನ ಕುಮಾರ್ ಚಂಚೋಳಿ ಗ್ರಾಮದವರವರು. ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಸಿಗದೆ ಮತ್ತು CRSLನವರು ಅವರು ಕೊಟ್ಟಿರ್ತಕ್ಕಂಥ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆ ಹೋರಾಟವನ್ನು ಮತ್ತಷ್ಟು ನಾವು ಚುರುಕು ಮಾಡಿದ್ದೀವಿ. ಓಂಕಾರ್ ಶವವನ್ನು ಹುಮನಾಬಾದ್ನ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಶವವನ್ನು ಇಟ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಿದ್ವಿ. ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ರೋಡಿನ ಮೇಲೆ ಇಟ್ಟು ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಮತ್ತು ಈ ಅಸಂವಿಧಾನಿಕ ಆದೇಶ ಮಾಡಿದವರ ಮತ್ತು ಸುಳ್ಳು ವರದಿ ಏನು ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವವರೆಗೂ ಸಹಿತ ನಾವು ಅವತ್ತಿನ ದಿವಸ ಹೋರಾಟ ಬಿಡಲಿಲ್ಲ, ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಾಗಿರ್ತಕ್ಕಂಥ ಬಂಡಪ್ಪ ಕಾಶಂಪುರ್ ಸಾಹೇಬರು ಮತ್ತು ಹುಮನಾಬಾದ್ನ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಸರ್ ಅವರು ನಮ್ಮ ಹೋರಾಟವನ್ನು ಬೆಂಬಲಿಸಿ ಅವತ್ತು ಹೋಗಿದ್ರು. ಹೀಗಾಗಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು, ಅವರೆಲ್ಲ ಬೆಂಬಲಿಸಿ ನಿಮಗೆ ನ್ಯಾಯ ದೊರಕಿಸಿಕೊಡು, ನಾವೆಲ್ಲ ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ಈ ಪ್ರಕರಣ ಬಹಳ ಗಂಭೀರತೆ ಅದ ಅಂತ ಅನ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮಗೆ ಫೋನ್ ಮಾಡಿ ಸಂಪರ್ಕ ಮಾಡಿ ಈ ಥರ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದರೆಲ್ಲ ಡಿಟೇಲನ್ನು ನಾವು ಅವರಿಗೆ ಸಬ್ಮಿಟ್ ಕೊಟ್ಟಿದ್ದೀವಿ. ಕೊಟ್ಟ ಕೂಡಲೇ ನಾವು ಬೆಳಗ್ಗೆನೇ ಈ ವೇಳೆ ದೇವೇಂದ್ರಪ್ಪ ಮರ್ತೂರ್ಕರ್, ಭೀಮ್ಶಾ ಖನ್ನಾ, ನಿಂಗಪ್ಪ ಹೇರೂರ್, ಶಿವು ಧಣಿ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ 12 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಾರ್ಬಿವ್ಯಾಕ್ಸ್ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಅಧಿಕಾರಿಗಳಿಂದ ಚಾಲನೆ. ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ವತಿಯಿಂದ ನಡೆದ ಲೋಕೋಪಯೋಗಿ ಇಲಾಖೆಯ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣೆ. ಬಿಸಿಲು ನಾಡು ಕಲಬುರಗಿಯಲ್ಲಿ ಜೋರಾದ ಮಡಿಕೆ ಖರೀದಿ ವ್ಯಾಪಾರ. ನಗರದ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಮಡಿಕೆ ಖರೀದಿಯಲ್ಲಿ ತೊಡಗಿದ ಸಾರ್ವಜನಿಕರು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.